ನಮಸ್ಕಾರ, ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಕನ್ನಡ ಪರ ಗೊತ್ತುವಳಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಇಂದು ಮಹಾನಗರ ಪಾಲಿಕೆ ಎದುರು ಭಾರೀ ಪ್ರತಿಭಟನೆ ನಡೆಸಿದರು. ಸಭೆಯಲ್ಲೂ ಸದಸ್ಯರ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿದೆ ಅದರ ಸಂಪೂರ್ಣ ವಿವರ. ಒಂದು ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಗಡಿ ಆಯೋಗದ ಅಧ್ಯಕ್ಷರು ಇಲ್ಲಿ ಹೇಳಲೇವೆ. ಆದರೆ ಸರ್ಕಾರ ಇದರಾಗಿ ಏನಾದರೂ ಹಿಂದೇಟು ಹಾಕಿದ್ರೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ನಮ್ಮಲ್ಲಿ ಸಂಘಟನೆಗಳು ಎಷ್ಟು ಹೋರಾಟ ಆಗ್ಯಾವ ಅಂದರೆ ದಿವಸ 2 ಸಂಘಟನೆ ಮಾಡಿದ್ರು 20 ದಿವಸ ನಮ್ಮ ಸೇವೆ ಆಗ್ತದೆ. 20 ದಿವಸ ಆಗ್ತದೆ. ಮತ್ತು ಕಿತ್ತೂರು ಕರ್ನಾಟಕ ಸೇನೆ ಅವ್ರು ಏನು ಮಾಡಿದಾರೆ, ಒಳಗೆ ನಮ್ಮ ಗೆಳೆಯರು ಒಳಗೆ ನಮ್ಮ ಮೀಟಿಂಗ್ ಒಳಗೆ ಈ ನಾಮಿನೇಟೆಡ್ ಕಾರ್ಪೊರೇಟ್ರು ಅಲ್ಲೂ ಸಹಿತ ಅದನ್ನು ಪ್ರಶ್ನೆ ಮಾಡೋರ್ದಾರ, ಅಲ್ಲಿ ಧರಣಿ ಕೊಟ್ಟರು ಅವ್ರದಾರ. ಅವತ್ತೇ ಧರಣಿ ಕೊಡಬೇಕು, ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಸರ್ಕಾರ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು. ಪಾಲಿಕೆಯನ್ನು ಸೂಪರ್ ಸೈಡ್ ಮಾಡಿ ಕಿತ್ತೋಗಿರ್ತಂತ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತಾ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯ ಪದಾಧಿಕಾರಿ ಬಂದರೆ ಅವರಿಗೆ ನಾವು ಸಮಾನ ಕನ್ನಡ ಸಂಘಟನೆಗೆ ನಾನು ಧನ್ಯವಾದ ಪಡಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಚಳವಳಿ ಮಾಡೋದು ಹೇಳ್ತಾ ಜೈ ಜೈ ಕರ್ನಾಟಕ. ಗೊತ್ತುವಳಿ ಅಂಗೀಕಾರವಾಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಸಂಘಟನೆಗಳು ತಿಳಿಸಿವೆ. ಗೊಂದಲದಿಂದಾಗಿ ಸಭೆಯನ್ನು ಮೇಯರ್ ಮುಂದೂಡಿದ್ದಾರೆ.